ಎಲ್ಲರೂ ಹೇಗಿದ್ದೀರಾ? ಸೊ ಆ್ಯಕ್ಚುಲಿ ಇದು ಇವತ್ತು ಸ್ಯಾಲ್ರಿ ದಿನ ನಮ್ಮದು. ನನಗೆ ಬನಾನಾ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಸ್ಯಾಲ್ರಿ ಬಂದಿದ್ದ ತಕ್ಷಣ ನಮ್ಮ ಹಸ್ಬೆಂಡು ಜಿಮ್ ಹೋಗಿದ್ರು. ಆ್ಯಕ್ಚುಲಿ ಬರೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ಸೊ ಎಕ್ಸಾಕ್ಟ್ 10 o'clock ನಾವು ಬೇಕ್ರಿಗೆ ರೀಚ್ ಆದ್ವಿ. ಇಲ್ಲಿ ಫ್ರೆಶ್ಶಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇದ್ರ ನೇಮು ಹ್ಯಾಪೆನ್ಸ್ ಅಂತ ವೈಟ್ ಫೀಲ್ಡಲ್ಲಿರುತ್ತೆ. ಸೊ ನನಗೆ ಇಲ್ಲಿಂದ ತುಂಬ ಸತಿ ತಗೊಬಂದಿದ್ರು ಬನಾನಾ ಕೇಕ್ನ. ತುಂಬ ಇಷ್ಟ ನನಗೆ ಬನಾನಾ ಕೇಕ್ ಅಂದರೆ. ಆ್ಯಕ್ಚುಲಿ ಬನಾನಾ ಕೇಕ್ ಪ್ಲಸ್ ಟೀಯಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಯಾವ್ದು ಬೇಕು ಅನ್ನೋದು ಇಲ್ಲಿ ವೆರೈಟೀಸ್ ಆಫ್ ಬನಾನಾ ಕೇಕ್ ಇದೆ. ಬಟ್ ಆ್ಯಕ್ಚುಲಿ ನಾನು ಈ ಬೇಕ್ರಿಗೆ ವಿಸಿಟ್ ಮಾಡಿದ್ದು ಫಸ್ಟ್ ಟೈಮು. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಪ್ಲಸ್ ಇಲ್ಲಿ ಈಗ ಆಲ್ಮೋಸ್ಟ್ ನೈಟ್ ಆಗ್ತಾ ಬಂದಿದೆ, 10 o'clock ಎಕ್ಸಾಕ್ಟಾಗಿ. ತುಂಬ ಖಾಲಿ ಆಗಿದೆ. ಬಟ್ ಇಲ್ಲಿ ಫ್ರೆಶ್ಶಾಗಿ ಮಾಡಿ ಹಂಗೆ ಸೇಲ್ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟ್ ಡೇಗೇ ತುಂಬ ಐಟಮ್ಸ್ನ ಮತ್ತೆ ಅವರು ಸ್ಟೋರ್ ಮಾಡೋದು. ಸೊ ನಾನು ಯಾವುದೇ ತಗೊಳ್ಳೋಣ ಅಂತ ನಾನೆಲ್ಲ ತೋರಿಸ್ಕೊಡ್ತಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಲಾಸ್ಟ್ ಟೈಮು ಆಂಧ್ರ ಕಡೆ ಫೇಮಸ್ ಕೋತಿ ರೇಕುಲು ಅಂತ. ಅದೇ ನಾನು ಇನ್ನೂ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಬನಾನಾ ಕೇಕ್ ಇದೆ ಅಲ್ವಾ, ಎಲ್ಲ ಒಂದ್ಸತಿ ಟೇಸ್ಟ್ ಮಾಡೋಣ, ತಿಂದು ನೋಡೋಣ ಅಂತಂದ್ಬಿಟ್ಟು ತಗೊಂಡೆ. ಆಮೇಲೆ ಇನ್ನೂ ಕೆಲವೊಂದು ಚಿಪ್ಸ್ ಎಲ್ಲ ತಗೊಂಡೆ. ಇಲ್ಲಿ ತುಂಬ ಟೇಸ್ಟಿಯಾಗಿದೆ. ಆಮೇಲೆ ನಮ್ಮ ಹಸ್ಬೆಂಡ್ ಇದ್ಕೊಂಡು ಇದು ಕಜ್ಜಾಯ, ಮತ್ತು ಇಲ್ಲಿ ನಾವು ತಗೊಂಡಿದ್ದೆಲ್ಲ ಪ್ಯಾಕ್ ಮಾಡಿಸಿದ್ವಿ. ಚೀಸ್ ಹಾಟ್ ಬನ್ ತಗೊಂಡ್ರು ನಮ್ಮ ಹಸ್ಬೆಂಡು. ಮತ್ತು ನನಗೆ ಹೇಳಿದ್ರು ಟೇಸ್ಟ್ ಮಾಡು ಒಂದ್ಸತಿ, ಕಳೆದೋಗ್ತೀಯಾ ಅಂತಂದರು. ಸೊ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಹೇಗಿದೆ ಅಂತ. ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಫುಲ್ ರಿಚ್ ಆ್ಯಂಡ್ ಕ್ರೀಮಿ ಆ್ಯಂಡ್ ವಾರ್ಮ್. ಇನ್ನು ಮಧ್ಯದಲ್ಲಿ ಸ್ವಲ್ಪ ಸಾಲ್ಟಿ ತುಂಬ ಚೆನ್ನಾಗಿದೆ. ಚೀಸ್ ಹಾಟ್ ಬನ್, ಸಾಲ್ಟ್ ಬ್ಯಾಲೆನ್ಸ್ ಆಗಿ ಕರೆಕ್ಟಾಗಿ ಹಾಕಿದ್ದಾರೆ. ಆ ಬನ್ ಫ್ಲಫಿ ಮತ್ತು ಇನ್ಸೈಡ್ ಮತ್ತು ಔಟ್ಸೈಡ್ ಆ ಚೀಸ್ ಮೆಲ್ಟ್ ಆಗಿರೋದು ತುಂಬ ಚೆನ್ನಾಗಿದೆ. ತಿನ್ನಲ್ಲ, ನನಗೆ ತುಂಬ ಖಾರನೇ ಇಷ್ಟ. ಸೊ 10:30 ಆಯಿತು ಎಕ್ಸಾಕ್ಟಾಗಿ. ನೋಡಿ ಬೇರೆಯವರು ಬಂದಿದ್ದಾರೆ, ನಿಯರ್ ಬೈ ಪೀಚಿ ಇರೋರು ತಗೊಳ್ಳೋಕ್ಕೆ ಈ ಟೈಮಲ್ಲಿ. ಇದು ನಾವು ಆಫೀಸಿಗೂ ರೂಟ್. ಆ್ಯಕ್ಚುಲಿ ನಾವು ತಗೊಂಡಿದ್ದಾಯಿತು, ನನಗೆ ಇಬ್ಬರು ಮಾತಾಡಿಕೊಂಡು ಹೊರಟ್ವಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಟ್ ನಾವು ಎಲ್ಲ ಥರದ ವೀಡಿಯೋಸ್ ಮಾಡ್ತೀವಿ, ಲೈಕ್ ಕಾಲಿಂಗ್ ಮಾಡೋಂತಹ. ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.